ಸಿದ್ದರಾಮಯ್ಯ ಅವರು ಕ್ಯಾಪ್ಟನ್, ಡಿ.ಕೆ. ಶಿವಕುಮಾರ್ ಅವರು ವೈಸ್ ಕ್ಯಾಪ್ಟನ್ ಅಂದಾಗ ಎಸ್ ಪೊನ್ನಣ್ಣ ಅನ್ನುವಂತ ಒಬ್ಬ ವ್ಯಕ್ತಿ, ಒಬ್ಬ ಶಾಸಕ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಏಕಾಏಕಿ ಗುರುತಿಸ್ಕೊಳ್ತಾರೆ. ಈಗ ಎಲ್ಲ ಚೆನ್ನಾಗಿದೆ, ಇಬ್ರು ಶೇಕ್ ಹ್ಯಾಂಡ್ ಮಾಡ್ಕೊಂಡು ಜೊತೆಗಿದ್ದಾರೆ ಅಂತ ಹೇಳಿದ್ರೆ ಯಾರು ನೋಡೋದಿಲ್ಲ. ಅದು ಸುದ್ದಿ. ನಾನು ಅವ್ರ ಜೊತೆ ಇದ್ದಂತ ಸಂದರ್ಭದ ಮಾತಾಡುವಂಥದ್ದು ಅವಶ್ಯಕತೆ ಇತ್ತು. ಅದಕ್ಕೆ ನನಗೆ ದೂರವಾಣಿ ಕರೆ ಮಾಡಿ ಎಸ್ ಪೊನ್ನಣ್ಣ ಅವರ ತಕ್ಷಣ ನೆನಪಾಗೋದು ಎ.ಕೆ. ಸುಬ್ಬಯ್ಯ ಅವರಿಂದ. ನಿಮ್ಮ ತಂದೆಯವರು ಬಿಜೆಪಿಯ ಮೊದಲ ರಾಜ್ಯಾಧ್ಯಕ್ಷರು. ಭಾರತೀಯ ಜನತಾ ಪಕ್ಷವನ್ನ ಕರ್ನಾಟಕದಲ್ಲಿ ಹುಟ್ಟಾಕ್ಲಿಕ್ಕೆ ಮತ್ತು ಅದು ಬೆಳೀಲಿಕ್ಕೆ ಬಹಳ ದೊಡ್ಡ ಕಾರಣಕರ್ತರು ಅವರು. ಕೊಡಗಿನ ರಾಜಕೀಯ ನೋಡ್ಕೊ ಬಂದ್ರೆ ಎರಡೇ ಹೆಸರುಗಳು ಕೇಳಿ ಬರ್ತಾ ಇದ್ದಾರೆ, ಅಪ್ಪಚ್ಚು ರಂಜನ್, ಕೆ.ಜಿ. ಬೋಪಯ್ಯ. ಕೊನೆಯದಾಗಿ ಯಾವ ವ್ಯಕ್ತಿಯೂ ಮುಖ್ಯ ಆಗೋದಿಲ್ಲ, ಕೊನೆ ಜನರ ತೀರ್ಮಾನ. ಒಂದು ಕಡೆ ಕೊಡವರು, ಮತ್ತೊಂದು ಕಡೆ ಅರೆ ಭಾಷೆ ಗೌಡರು. ಇಬ್ರು ಪ್ರಬಲವಾದಂತ ಜನಾಂಗಗಳು. ಅವ್ರು ಹೇಳುವಂಥದ್ದು ನೀವು ಒಪ್ಪಲ್ಲ, ಇವ್ರು ಹೇಳೋದು ನಾವು ಒಪ್ಪಲ್ಲ, ಮಾತಿನಲ್ಲಿ. ಅದು ಬಿಟ್ಟರೆ ಬೇರೆ ಅಂತ ಏನು ವ್ಯತ್ಯಾಸ ಇಲ್ಲ. ವಿರಾಜಪೇಟೆಗೆ ಇದ್ದಂತ ಸವಾಲುಗಳೇನು, ಅದನ್ನ ಯಾವ ರೀತಿ ಪರಿಹರಿಸೋ ಕೆಲಸ ಮಾಡ್ತಾ ಇದ್ರೆ 2.5 ವರ್ಷದಲ್ಲಿ? ನಾವು ಈ ಬಾರಿ ಮಾಡಿರುವಂಥ ಅಭಿವೃದ್ಧಿ ಇದೆ, ಅದನ್ನ ಸಮಯ ಬಂದಾಗ ಎಲ್ಲವನ್ನ ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ. ಇಡೀ ರಾಜ್ಯದಲ್ಲಿ ಬೆಂಗಳೂರನ್ನ ಬಿಟ್ರೆ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಿರೋದು ಇದೇ ಬೆಳಗಾವಿಯಲ್ಲಿ 18 ವಿಧಾನಸಭಾ ಕ್ಷೇತ್ರ. ಇಲ್ಲೇ ಈಗ ಅಧಿವೇಶನ ಮುಕ್ತಾಯಗೊಂಡಿದೆ. ಅತಿ ಕಡಿಮೆ ವಿಧಾನಸಭಾ ಕ್ಷೇತ್ರ ಇರೋದು ಕೊಡಗಲ್ಲಿ 2 ವಿಧಾನಸಭಾ ಕ್ಷೇತ್ರ, ಒಂದು ವಿರಾಜಪೇಟೆ, ಇನ್ನೊಂದು ಮಡಿಕೇರಿ. ನಾವಿವತ್ತು ವಿರಾಜಪೇಟೆ ಶಾಸಕರು ಹಾಗೇನೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರುವಂಥ ಪೊನ್ನಣ್ಣ ಸರ್ ಜೊತೆ ಇದೀವಿ. ಅವ್ರನ್ನೇ ಮಾತಾಡ್ಸೋಣ. ಸರ್, ವೆಲ್ಕಮ್ ಟು ಕನೆಕ್ಟ್ ಕರ್ನಾಟಕ. ಹೇಗಿದ್ದೀರಾ ಸರ್? ಹೇಗಿದೆ ವಿರಾಜಪೇಟೆ? ವಿರಾಜಪೇಟೆ ಬಹಳಷ್ಟು ಕೆಲಸಗಳಾಗ್ತದೆ. ಓಕೆ. ನನ್ನ ಅನಿಸಿಕೆ ಪ್ರಕಾರ ಜನ ಖುಷಿಯಾಗಿದೆ. ಓಕೆ. ಮತ್ತೆ ಮಳೆ ಚೆನ್ನಾಗಿದೆ. ಕಾಫಿ ಏನು ಹೋಗಿಲ್ವಾ? ಕಾಫಿ ಬೆಳೆ, ಅಡಿಕೆ ಬೆಳೆ ಸ್ವಲ್ಪ ಹಾನಿಯಾಗಿದೆ. ಓಕೆ. ಅದು ಬಿಟ್ಟರೆ ಏನು ಅಂತ ತೊಂದರೆಗಳು, ಸಮಸ್ಯೆಗಳು ಹೆಚ್ಚಾಗಿಲ್ಲ. ಇರುವಂಥದ್ದನ್ನು ಬಗೆಹರಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೊಡಗಿನ ರಾಜಕೀಯ ನೋಡ್ಕೊ ಬಂದ್ರೆ ಬಹುತೇಕವಾಗಿ ನಾವು ನೋಡಿದಂಗೆ 2 ಹೆಸರುಗಳು ಕೇಳಿ ಬರ್ತಾ ಇದ್ದಿದ್ದು, ಅಪ್ಪಚ್ಚು ರಂಜನ್, ಕೆ.ಜಿ. ಬೋಪಯ್ಯ. ಅದನ್ನ ಇಬ್ರು ಡ್ರಾಸ್ಟಿಕ್ ಆಗಿ ಚೇಂಜ್ ಮಾಡ್ಬಿಟ್ರಿ. ಒಂದ್ ಕಡೆ ಮಂತರ್ಗೌಡ್ರು, ಇನ್ನೊಂದ್ ಕಡೆ ಪೊನ್ನಣ್ಣ. ಹೇಗ್ ಸಾಧ್ಯ ಆಯ್ತು? ಅಂದ್ರೆ ತತ್ವ ಸಿದ್ಧಾಂತಕ್ಕಿಂತ ವ್ಯಕ್ತಿ ಮುಖ್ಯ ಅನ್ನೋದನ್ನ ಪ್ರೂವ್ ಮಾಡಿದ್ರಿ ನೀವಿಬ್ರು. ಅಲ್ಲ, ಅಲ್ಲಿ ಈಗ ಜನ ಕೊನೆಯದಾಗಿ ಯಾವ ವ್ಯಕ್ತಿಯೂ ಮುಖ್ಯ ಆಗೋದಿಲ್ಲ. ನಿಜ. ಕೊನೆ ಜನರ ತೀರ್ಮಾನ. ಜನ ಹಲವಾರು ಕಾರಣಗಳಿಗೆ ತಮ್ಮ ತೀರ್ಪನ್ನು ಕೊಡ್ತಾರೆ, ಮತವನ್ನು ಹಾಕ್ತಾರೆ. ಅದೇ ಒಂದು ಅಂತ ಹೇಳಕ್ಕಾಗಲ್ಲ. ಅದರಿಂದ ಹಲವಾರು ಕಾರಣಗಳು. ಅಲ್ಲಿ ಒಂದು ಆಡಳಿತದ ವಿರುದ್ಧ ಒಂದು ಅಲೆ ಇತ್ತು, ಕಾಂಗ್ರೆಸ್ ಪಕ್ಷದ ಪರ ಒಂದು ಅಲೆ ಕರ್ನಾಟಕ ರಾಜ್ಯದಲ್ಲಿತ್ತು. ನಾನು ಮತ್ತೆ ಮಂತರು ಹೊಸದಾಗಿ ಹೋದಂಥವ್ರು, ಯುವಕರು, ಇಬ್ರು ವೃತ್ತಿಯಲ್ಲಿದ್ದಂಥವ್ರು, ವಿದ್ಯಾವಂತರು, ಎಲ್ಲ ಕಾರಣಗಳು ಸೇರಿ ಗೆಲ್ಲಿಕ್ಕೆ ಸಾಧ್ಯ ಆಯಿತು. ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನ ಬಲವರ್ಧನೆಗೊಳಿಸಲಿಕ್ಕೆ, ಬಲಪಡಿಸಲಿಕ್ಕೆ ನಾನು ಕೂಡ 2020ರಿಂದ ಅಲ್ಲಿ ಶ್ರಮಿಸಿದ್ದೆ. ನಿಜ. ಇದೆಲ್ಲ ಸೇರಿ 2 ಕ್ಷೇತ್ರ ಗೆಲ್ಲಿಕ್ಕೆ ಸಾಧ್ಯ ಆಯಿತು. ಓಕೆ. ಭೌಗೋಳಿಕವಾಗಿ ಕೊಡಗು ಅಂದ್ರೆ ಸಾಕಷ್ಟು ಸವಾಲುಗಳಿದೆ ಸರ್. ನಿಜಕ್ಕೂ ಕೂಡ ವಿರಾಜಪೇಟೆಗೆ ಇದ್ದಂತ ಸವಾಲುಗಳೇನು, ಅದನ್ನ ಯಾವ ರೀತಿ ಪರಿಹರಿಸೋ ಕೆಲಸ ಮಾಡ್ತಾ ಇದ್ದೀರಾ 2.5 ವರ್ಷದಲ್ಲಿ? ಭೌಗೋಳಿಕವಾಗಿ ರಾಜ್ಯದಲ್ಲೇ 2ನೇ ದೊಡ್ಡ ಕ್ಷೇತ್ರ ಅಂದ್ರೆ ವಿರಾಜಪೇಟೆ. ಓಕೆ. ಆದ್ರೆ ರಸ್ತೆಯನ್ನ ನೋಡಿದ್ರೆ ನೀವು, ಅಂದ್ರೆ ರಸ್ತೆಯ ಉದ್ದ ನೋಡಿದ್ರೆ ಮೊದಲನೇ ಸ್ಥಾನದಲ್ಲಿದೆ. ಬಹಳ ದೊಡ್ಡ. ಎಷ್ಟು ಕಿಲೋಮೀಟರ್ ರಸ್ತೆ ಬರುತ್ತೆ ಸರ್ ಅಂದಾಜು? 130ಕ್ಕಿಂತ ಹೆಚ್ಚು ಕಿಲೋಮೀಟರ್ ಆಗುತ್ತೆ. ಓಕೆ. ಅಂದ್ರೆ ನಾಗರಹೊಳೆ ಅದ ಒಂದು ಬಡಿಯಿಂದ ನಾವು ಪರಾಜೆವರೆಗೂ ಮತ್ತು ಕರಿಕೆ ಇಲ್ಲಿವರೆಗೂ ಹೋಗುವಷ್ಟರಲ್ಲಿ 130 ಬಹುಶಃ 150 ಕಿಲೋಮೀಟರ್ ಕೂಡ. ಮಾನಂದವಾಡಿ ಬಾರ್ಡರ್ ಅಂತ ಅಲ್ಲ, ಮಾನಂದವಾಡಿ ಬಾರ್ಡರ್ ಅಲ್ಲ, ಈ ಕೇರಳದಿಂದ ಒಳಗಡೆ ಹೋಗ್ಬೋದು, ಭಾಗಮಂಡಲದಿಂದ ಕೂಡ ಹೋಗ್ಬೋದು. ಅದರಿಂದ ಬಹಳಷ್ಟು ರಸ್ತೆ ಮೂಲಕ ಬಹಳ ಉದ್ದ ಇದೆ. ಓಕೆ. 150 ಕಿಲೋಮೀಟರ್ ವರೆಗೂ ಆಗ್ಬೋದು. ಅದರಿಂದ ಬಹಳ ದೊಡ್ಡ ಸವಾಲುಗಳಿರ್ತದಲ್ಲ. ಅಷ್ಟೊಂದು ದೊಡ್ಡ ಪ್ರದೇಶ ಅಂದ್ರೆ ಬೆಂಗಳೂರಿಂದ ಮೈಸೂರಿಗೆ 130 ಕಿಲೋಮೀಟರ್. ಹೌದು. ಅದಕ್ಕಿಂತ ದೂರ ಒಂದು ವಿಧಾನಸಭಾ ಕ್ಷೇತ್ರ ಇರ್ತದೆ ಅಂತ ಹೇಳಿದ್ರೆ ಅದಕ್ಕೆ ತನ್ನದಾದಂತ ಸವಾಲುಗಳು ಖಂಡಿತವಾಗಿರ್ತದೆ. ಓಕೆ. ಮತ್ತೆ ವಿಭಿನ್ನತೆ ಇದೆ. ನಿಜ. ಭಾಷೆಯ ವಿಭಿನ್ನತೆ ಇದೆ. ಹೌದು. ಸಾಂಪ್ರದಾಯಿಕ ವಿಭಿನ್ನತೆ, ಸ್ವಲ್ಪ ಆಚರಣೆಯಲ್ಲಿ ವಿಭಿನ್ನತೆ ಇದೆ, ಮತ್ತು ಜನರ ನಡೆ ಅದೆಲ್ಲ ಬೇರೆ ಬೇರೆ ತರ ಇರ್ತದೆ.
ಅಭಿವೃದ್ಧಿ ಮತ್ತೆ ಸಮಸ್ಯೆಗಳು ಕೂಡ ಅನೇಕ ಸಮಸ್ಯೆಗಳಿದೆ. ಆದರೆ ಬಹಳ ನಿರ್ಲಕ್ಷ್ಯ ಆಗಿರುವಂತ ಪ್ರದೇಶ. ಓಕೆ. ಅದಕ್ಕೀಗ ಕಾರಣಗಳನ್ನ ಹೇಳೋದು ಸರಿಯಾಗೋದಿಲ್ಲ. ಅಂದ್ರೆ ರಸ್ತೆ ಸಂಪರ್ಕ ಇರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಬೆಳೆಗಾರರ ಸಮಸ್ಯೆ ಇರ್ಬೋದು, ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಇರ್ಬೋದು. ಓಕೆ. ಈಗ ಮತ್ತೆ ಆಸ್ಪತ್ರೆಗಳ ಕೊರತೆ ಇರ್ಬೋದು. ಎಲ್ಲವೂ ಕೂಡ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತ ಜಿಲ್ಲೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಆಸ್ಪತ್ರೆ ಸಮಸ್ಯೆ ಅಂದಾಗ ನನಗೆ ನೆನಪಾಗೋದು ತುಂಬಾ ಮೇಜರ್ ಇದ್ದಾಗ ಕೊಡಗಿನ ಜನ ಏನೋ ಒಂದು ಕಾರ್ಡಿಯಾಕ್ ಅಟ್ಯಾಕ್ ಆಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು, ಒಂದು ಮೈಸೂರಿಗೆ ಬರ್ಬೇಕಾ ಮಂಗಳೂರಿಗೆ ಹೋಗ್ಬೇಕಾ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಒಂದೆಷ್ಟೋ ಪ್ರಾಣಗಳು ಹೊರಟೋಗ್ಬಿಡುತ್ತೆ. ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಗಿಗೆ ಬೇಕು ಅನ್ನೋ ಕೂಗು ಸಾಕಷ್ಟು ವರ್ಷಗಳದ್ದು. ಏನಂತೀರ? ಅಲ್ಲ, ಈಗ ಬಹಳಷ್ಟು ಇದು ಅಭಿವೃದ್ಧಿ ಆಗಿದೆ. ನಮ್ಮ ಜಿಲ್ಲಾ ಆಸ್ಪತ್ರೆ ಮಡಿಕೇರಿನಲ್ಲಿರುವಂತದ್ದು ಮೆಡಿಕಲ್ ಕಾಲೇಜಿಂದ ಹೋಗಿ ಮೆಡಿಕಲ್ ಎಜುಕೇಶನ್ ಇಲಾಖೆ ಜೊತೆ ಸೇರ್ಪಡೆ ಆಗಿದ ನಂತರ ಬಹಳಷ್ಟು ಸಲಕರಣೆಗಳು ಕೂಡ ಬಂದಿದೆ. ವೈದ್ಯರನ್ನ ಕೂಡ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ವೈದ್ಯಶಾಲೆ ಮೆಡಿಕಲ್ ಕಾಲೇಜ್ ಕೂಡ ಬಹಳ ಚೆನ್ನಾಗಿ ನಡೀತಾ ಇದೆ. ಅದರಿಂದ ಈಗ ಆ ಮಾತನ್ನ ಒಪ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೂ ಜನ ಕೆಲವೊಮ್ಮೆ ಅವರ ಮನಸ್ಥಿತಿ ಹೇಗೆ ಅಂತ ಹೇಳಿದ್ರೆ ಮಂಗಳೂರು ಮೈಸೂರಿನಲ್ಲೇ ಒಳ್ಳೆ ಚಿಕಿತ್ಸೆ ಸಿಗುತ್ತೆ ಅಂತ ಹೇಳುವಂತದ್ದು ಇದೆ. ಅಂದ್ರೆ ಅದು ಒಳ್ಳೇದಲ್ಲ, ನಾನು ಬಂದವ್ರಿಗೆಲ್ಲ ಹೇಳ್ತೀನಿ. ಮತ್ತೆ ನಮ್ಮ ವಿರಾಜಪೇಟೆ ತಾಲೂಕು ಆಸ್ಪತ್ರೆ ಇವತ್ತು ಅದನ್ನ ಉನ್ನತೀಕರಣ ಮಾಡಿ ಜಿಲ್ಲಾ ಮಟ್ಟದ ಆಸ್ಪತ್ರೆ ಆಗಿ ಮಾಡುವಂತ ಘೋಷಣೆ ಆಗಿ ಈಗಾಗಲೇ ಟೆಂಡರ್ ಕೂಡ ಕರೆದಿದ್ದಾರೆ. ಅದು 250 ಬೆಡ್ನ ಆಸ್ಪತ್ರೆ ಆಗಿ ಅಲ್ಲಿಗೆ ಹೊಸ ಯಂತ್ರಗಳು ಎಲ್ಲ ಕೂಡ ಬಂದು ಬಹಳ ಒಳ್ಳೆ ಹಾಸ್ಪಿಟಲ್ ಆಗಿತ್ತು ಅದು ಕೂಡ. ಮತ್ತೆ ಈಗ ಇರುವಂತದ್ದು ICU number 2 in the country. Dialysis also. ICU number 2 in the country. Dialysis center. Okay. Sorry, in the state. In the state. ರಾಜ್ಯದಲ್ಲಿ. ಸೊ ಆ ರೀತಿಯಾಗಿ ಬಹಳ ಚೆನ್ನಾಗಿ ನಡೀತಾ ಇದೆ. ICU ಮತ್ತೆ ಡಯಾಲಿಸಿಸ್ ಸೆಂಟರ್ ಇರ್ಬೋದು, ಅಲ್ಲಿಯ ನರ್ಸಿಂಗ್ ಫೆಸಿಲಿಟಿ. ಅದು ಸರ್ಕಾರಿ ಆಸ್ಪತ್ರೆ ಅನ್ನೋದೊಂದು ಇದೆಯಲ್ಲ, ಅದನ್ನ ಮೀರಿದ್ರೆ ಜನ ಖಂಡಿತವಾಗಿ ಅದರ ಉಪಯೋಗವನ್ನು ಪಡ್ಕೋಬಹುದು. ಓಕೆ. ಎಸ್ ಪೊನ್ನಣ್ಣವ್ರ ಅಂದ ತಕ್ಷಣ ನೆನಪಾಗೋದು ರಾಜಕೀಯವಾಗಿ ಮೈಸೂರು ಕೊಡಗಿನ ಬಗ್ಗೆ ಜನ ಗೊತ್ತಿರುತ್ತೆ. ಇಡೀ ರಾಜ್ಯದಲ್ಲಿ ಚರ್ಚೆ ಆಗೋದು AK ಸುಬ್ಬಯ್ಯ ಅವರಿಂದ. ಇಫ್ ಐ ಆಮ್ ನಾಟ್ ರಾಂಗ್, ಬಿಜೆಪಿಯ ಮೊದಲ ರಾಜ್ಯಾಧ್ಯಕ್ಷರ AK ಸುಬ್ಬಯ್ಯ ಅವ್ರ, ನಿಮ್ಮ ತಂದೆಯವರು ಬಿಜೆಪಿಯ ಮೊದಲ ರಾಜ್ಯಾಧ್ಯಕ್ಷರು. ಯಡಿಯೂರಪ್ಪ ಅವ್ರು ಇರ್ಬೋದು ಅಥವಾ ಇನ್ಯಾರು ಇರ್ಬೋದು, ಅವ್ರಿಗಿಂತ ಮುಂಚೆ ಸಂಘಟನಾ ಚತುರರಾಗಿ ಕೆಲಸ ಮಾಡಿದ್ದವರು. 3 ಸಲ MLC ಅನ್ಕೋತೀನಿ. ನಿಮ್ಮ ರಾಜಕೀಯ ಅನ್ಕೊಂಡಿದ್ರ ನಾನು ಬರ್ಬೇಕು ತಂದೆ ರೀತಿಲಿ ಅಂತ? ನಾವು 4-5 ಬಾರಿ ಶಾಸಕರಾಗಿದ್ವಿ, ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಮತ್ತು ಭಾರತೀಯ ಜನತಾ ಪಕ್ಷವನ್ನ ಕರ್ನಾಟಕದಲ್ಲಿ ಹುಟ್ಟಾಕ್ಲಿಕ್ಕೆ ಮತ್ತು ಅದು ಬೆಳಿಲಿಕ್ಕೆ ಬಹಳ ದೊಡ್ಡ ಕಾರಣಕರ್ತರು ಅವರು. ನಿಜ ಸರ್. ಸೈದ್ಧಾಂತಿಕವಾಗಿ ಒಂದು ವ್ಯತ್ಯಾಸಗಳು ನಿರ್ಮಾಣ ಆದ್ಮೇಲೆ ಅಲ್ಲಿಂದ ಹೊರಗೆ ಬರುವಂತ ಪರಿಸ್ಥಿತಿಯಾಗಿ ಅವ್ರು ಆಚೆ ಬಂದರು. ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಸೊ ಅದರಿಂದ ಅವರ ಕೊಡುಗೆ ಇದೆ ಪಕ್ಷ ಕಟ್ಟಲಿಕ್ಕೆ, ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಯಡಿಯೂರಪ್ಪನವರೆಲ್ಲ ಬಹಳ ನಂತರದಲ್ಲಿ ಬಂದಂತವ್ರು. ನಿಜ ಸರ್, ನಿಜ. 83ರಲ್ಲಿ 18 ವಿಧಾನಸಭಾ ಸದಸ್ಯರು ಗೆದ್ದು ಸಮ್ಮಿಶ್ರ ಸರ್ಕಾರ ಅಂದ್ರೆ ಹೊರಗಡೆಯಿಂದ ಬೆಂಬಲವನ್ನು ಕೊಟ್ಟು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾದ. ಹೌದು ಸರ್. ಆಗ ಅವರು ಪಕ್ಷದ ಅಧ್ಯಕ್ಷರಾಗಿದ್ದರು. ಓಕೆ ಸರ್, ಒಟ್ಟಾರೆ ಕೊಡಗಿನ ಅಭಿವೃದ್ಧಿ ಆಗಬೇಕು ಅಂತ ನೋಡಿದಾಗ ಈಗ ಬೆಳಗಾವಿಯಲ್ಲಿ 2 ಸಪರೇಟ್ ಜಿಲ್ಲೆಗಳಾಗಬೇಕಂತ ಚರ್ಚೆ ನಡೀತಿದೆ. ಅದೇ ರೀತಿ ಕೊಡಗಿಗೆ ಮತ್ತೊಂದು ವಿಧಾನಸಭಾ ಕ್ಷೇತ್ರ, ಹಿಂದೆ ಸೋಮಾರಪೇಟೆ ಇತ್ತು. ಈ ನೆಕ್ಸ್ಟ್ ಡಿಲಿಮಿಟೇಷನ್ ಆದ್ರೆ ಕುಶಾಲನಗರ, ಸೋಮಾರಪೇಟೆ 2 ಬರ್ಬೋದಾ ಅಥವಾ ಅಭಿವೃದ್ಧಿ ಸಾಕಾಗ್ತಿದ್ಯಾ? ಏನು ಸಮಸ್ಯೆ? ಡಿಲಿಮಿಟೇಷನ್ ನಲ್ಲಿ 3 ಕ್ಷೇತ್ರ ಆಗ್ಬೋದು ಅಂತ ಹೇಳುವಂತ ಒಂದು ನಿರೀಕ್ಷೆ ಇದೆ, ಜನರಲ್ಲಿದೆ. ಅದು ಡಿಲಿಮಿಟೇಷನ್ ಯಾವಾಗ ಮಾಡ್ತಾರೆ, ಏನ್ ಮಾಡ್ತಾರೆ, ಅದು ನಾವು ಕಾದ್ ನೋಡ್ಬೇಕು. ಆದ್ರೆ ಅಭಿವೃದ್ಧಿಗೆ ಇವತ್ತು ಸರ್ಕಾರದಿಂದ ಬಹಳಷ್ಟು ಹೆಚ್ಚು ಸಹಕಾರ ಸಿಕ್ಕಿದೆ. ಮತ್ತೆ ನಮ್ಮ ಎಲ್ಲಾ ಸಮಸ್ಯೆಗಳು, ಬಹಳಷ್ಟು ವರ್ಷಗಳ ಸಮಸ್ಯೆಗಳಿಗೆ ಈ ಬಾರಿ ಸಿದ್ದರಾಮಯ್ಯನವರ ಸರ್ಕಾರ ಏನಿದೆ ಸ್ಪಂದಿಸಿದೆ. ಉಪಮುಖ್ಯಮಂತ್ರಿಗಳು ಕೂಡ ತಮ್ಮ ಸಹಕಾರವನ್ನು ಕೊಟ್ಟಿದ್ದಾರೆ, ಎಲ್ಲ ಸಚಿವರು ಕೂಡ ಕೊಟ್ಟಿದ್ದಾರೆ. ನನಗೆ ವಿಶ್ವಾಸ ಇದೆ, ನಾವು ಈ ಬಾರಿ ಮಾಡಿರುವಂತ ಅಭಿವೃದ್ಧಿ ಏನಿದೆ ಅದನ್ನ ಸಮಯ ಬಂದಾಗ ಎಲ್ಲವನ್ನ ಜನರ ಮುಂದೆ ಇಡುವಂತ ಕೆಲಸವನ್ನು ಮಾಡ್ತೀನಿ. ಆ ರೀತಿಯಾದಂತ ಅಭಿವೃದ್ಧಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲಾಗಿದೆ. ಓಕೆ. ಸಾಮಾನ್ಯವಾಗಿ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಕೊಡಗನ್ನ ನೋಡಿದಾಗ ತತ್ವ, ಸಿದ್ಧಾಂತ, ಹಿಂದುತ್ವ ಇದರ ಮೇಲೆ ನಡೆಯುವಂತ ರಾಜಕೀಯ ಕೊಡಗಿನಲ್ಲಿ. ಆದ್ರೆ 2023ರ ನಂತರದಲ್ಲಿ ವ್ಯಕ್ತಿಗತವಾಗಿ ಬದಲಾಗಿದೆ ಅಂತ ಅನ್ಸುತ್ತಾ?
ಅಲ್ಲ, ಸಿದ್ಧಾಂತ ರಾಜಕಾರಣದಲ್ಲಿ ಇದೆಯಲ್ಲ, ಹಾಂ ಸರ್. ಧರ್ಮಾಧಾರಿತದ್ದು ಸಿದ್ಧಾಂತ ಅಂತ ಹೇಳಕ್ಕಾಗಲ್ಲ. ಅದು ಭಾವನೆಗಳನ್ನು ಲಾಭಕ್ಕೋಸ್ಕರ ಬಳಸ್ಕೊಂಡಂತ ತಂತ್ರಗಾರಿಕೆ. ನಿಜ. ಸಿದ್ಧಾಂತ ಏನು? ಸಿದ್ಧಾಂತ ಇದನ್ನ ಐಡಿಯಾಲಜಿ. ಓಕೆ. ಸಿದ್ಧಾಂತದಲ್ಲಿ ನಾವು ಯಾರನ್ನ ಬೇರೆ ಬೇರೆ ಮಾಡುವಂಥದ್ದು ಸಿದ್ಧಾಂತ ಆಗಕ್ಕೆ ಸಾಧ್ಯ? ಖಂಡಿತ ಇಲ್ಲ. ಸಮಾಜನ ಒಡೆಯೋದು ಸಿದ್ಧಾಂತ ಇಲ್ಲ. ಮತ್ತೆ ನಾವೇ ಮೇಲೆ ಕೀಳು ಹೇಳುವಂತ ಅಸಮಾನತೆಯನ್ನ ಪ್ರದರ್ಶನ ಮಾಡುವಂತದ್ದು ಸಿದ್ಧಾಂತ ಆಗಕ್ಕೆ ಸಾಧ್ಯ ಇಲ್ಲ. ಅದರಿಂದ ಎಲ್ಲೋ ಈ ಸೈದ್ಧಾಂತಿಕ ನೆಲೆಕಟ್ಟು ಅಂತ ನಾವೇನ್ ಭಾರತೀಯ ಜನತಾ ಪಕ್ಷ ಹೇಳ್ತೀವಿ, ಎಲ್ಲೋ ದಾರಿ ತಪ್ಪಿದೆ ಅದು ಅಂತ ಅನಿಸ್ತದೆ ನನಗೆ. ಭಾರತೀಯ ಜನತಾ ಪಕ್ಷದ ಅವರ ಇದ್ದಂತ ಮೂಲ ಸಿದ್ಧಾಂತ ಎಲ್ಲರನ್ನು ಒಳಗೊಂಡಂತ ಅಭಿವೃದ್ಧಿ ಮತ್ತು ದೇಶ ಇದು ಇರ್ಬೇಕಾಗಿತ್ತು. ಈಗ ಎಲ್ಲೋ ಅದು ಲಾಭಕ್ಕೋಸ್ಕರ ಕೆಲವು ನಾಯಕರ ಹಿತದೃಷ್ಟಿಯನ್ನ ಕಾಪಾಡ್ಲಿಕ್ಕೋಸ್ಕರ ಸಮಾಜವನ್ನ ವಿಭಜನೆ ಮಾಡುವಂತ ಕೆಲವು ಘಟನೆಗಳೇನು ನಡೆದಿದೆ, ಕೆಲವು ಮಾತುಗಳನ್ನು ನಾಡಿದ್ದಾರೆ. ಈಗ ಸಿದ್ಧಾಂತದ ಬಗ್ಗೆ ಮಾತಾಡೋ ಪ್ರಯೋಜನ. ಓಕೆ ಸರ್, ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರು ಕ್ಯಾಪ್ಟನ್ನು, ಡಿ ಕೆ ಶಿವಕುಮಾರ್ ಅವರು ವೈಸ್ ಕ್ಯಾಪ್ಟನ್ ಅಂದಾಗ ಎಸ್ ಪೊನ್ನಣ್ಣ ಅನ್ನುವಂಥ ಒಬ್ಬ ವ್ಯಕ್ತಿ, ಒಬ್ಬ ಶಾಸಕ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಏಕಾಏಕಿ ಗುರುತಿಸ್ಕೊಳ್ತಾರೆ. ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಎಲ್ಲ ಅವರೇ ಮುಖ್ಯ ಆಗ್ತಾರೆ. ಆಬ್ವಿಯಸ್ಲಿ ಕಾನೂನು ಸಲಹೆಗಾರರು ಮುಖ್ಯಮಂತ್ರಿಗಳದು. ಏನ್ ಸರ್ ಹೈಕಮಾಂಡ್ ಜೊತೆಗಿನ ಒಡನಾಟ ನಿಮ್ದು? ಏನಿಲ್ಲ, ಹೈಕಮಾಂಡ್ನವರು ನನ್ನ ಹತ್ರ ಒಬ್ಬ ಸಂಘಟಗಾರ, ಒಬ್ಬ ಶಿಸ್ತಿನ ಮನುಷ್ಯ, ಶ್ರಮಜೀವಿ ಅಂತ ಹೇಳುವಂಥದ್ದು ಬಹುಶಃ ಅವ್ರು ಗುರುತಿಸಿರ್ಬೋದು. ಆದರೆ ನಾನು ಯಾವ ಮಧ್ಯಸ್ಥಿಕೆಯನ್ನು ವಹಿಸಲಿಲ್ಲ. ಅದು ಸರಿಯಾದಂಥ ಮಾಹಿತಿ ಕೂಡ ಅಲ್ಲ. ಯಾಕಂದರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಬ್ಬರು ನಮ್ಮ ಪಕ್ಷದ ಬಹಳ ಹಿರಿಯ ನಾಯಕರು. ಅವರಿಬ್ಬರು ಕೂಡ ಬಹಳ ಹೆಚ್ಚು ಆತ್ಮೀಯತೆಯಿಂದ, ಸಾಮರಸ್ಯದಿಂದ ಇದ್ದಾರೆ. ಜನ ಏನ್ ಬೇಕಾದ್ರೆ ಭಾವಿಸ್ಕೋಬಹುದು, ಮಾಧ್ಯಮದವ್ರು ಏನ್ ಬೇಕಾದ್ರೆ ಬರೀಬಹುದು, ಏನ್ ಬೇಕಾದ್ರೆ ಬಿಂಬಿಸ್ಬಹುದು. ಬಟ್ ಅವ್ರನ್ನ ಜಗಳ ಆಡ್ಕೊಂಡಿದಾರ ಯಾವ ತರ ಒಬ್ರಿಗೊಬ್ರು? ನಾನ್ ಕಂಡಂತೆ ಅವರು ವ್ಯತ್ಯಾಸಗಳೇನಾದ್ರೆ ಇದ್ರು ಆರ್ಗ್ಯುಮೆಂಟ್ ಇವತ್ತವರೆಗೂ ನಾನು ನೋಡಿಲ್ಲ. ಅವರ ಮಧ್ಯದಲ್ಲಿ ಚರ್ಚೆ ಮಾಡ್ಕೊಳ್ತಾರೆ, ಅದು ಬಗೆಹರಿಸ್ಕೊಳ್ತಾರೆ. ಕ್ಯಾಬಿನೆಟ್ ನಲ್ಲಿ ಜಗಳ ಆಗಿದ್ಯಾ, ಬಹಿರಂಗವಾಗಿ ಜಗಳ ಆಗಿದ್ಯಾ? ಏನು ಇಲ್ಲ ಅಂದ್ಮೇಲೆ ವ್ಯತ್ಯಾಸಗಳಿದೆ, ಅವ್ರು ಸೇರ್ಪಡಿಸ್ಬೇಕು ಅಂತ ಹೇಳುವಂಥದ್ದು ಇದೆಲ್ಲ ಇದೆಯಲ್ಲ, ಇದು ಜಸ್ಟ್ ಪರ್ಸೆಪ್ಷನ್ ಅಷ್ಟೇ. ಆಮೇಲೆ ಇಟ್ ಇಸ್ ಅ ಕ್ರಿಯೇಷನ್. ಈಗ ಎಲ್ಲ ಚೆನ್ನಾಗಿದೆ, ಇಬ್ರು ಶೇಕ್ ಹ್ಯಾಂಡ್ ಮಾಡ್ಕೊಂಡು ಜೊತೆಗಿದ್ದಾರೆ ಅಂತ ಹೇಳಿದ್ರೆ ಯಾರು ನೋಡೋದಿಲ್ಲ. ಅದು ಸುದ್ದಿ ಅಲ್ಲ. ಜಗಳ ಆಡ್ತಾ ಇದ್ರೆ ಅಂದ್ರೆ ಸುದ್ದಿ, ಬೆಳಿಗ್ಗೆ ಎದ್ದು ನೋಡ್ತಾರೆ. ಸೊ ಅದರಿಂದ ಇದು ಎಲ್ಲೋ ಸುದ್ದಿಯ ಮತ್ತು ಪ್ರಚಾರದ ಹಿಂದೆ ನಿಜ ಇಸ್ ಕ್ಯಾಶುಯಾಲಿಟಿ ಅಂತ ಅನಿಸ್ತದೆ. ಇಲ್ಲ, ಖಂಡಿತ ಅವತ್ತು ಹೈಕಮಾಂಡ್ನವರು ಅಥವಾ ಯಾರೇ ಇರಲಿ, ಮುಖ್ಯಮಂತ್ರಿಗಳಿಗೆ ಮೊಬೈಲ್ ಫೋನ್ ಇಲ್ಲ. ಹೌದು. ಸೊ ಅವ್ರನ್ನ ಸಂಪರ್ಕ ಮಾಡ್ಬೇಕಾದಾಗ ಅವರೆಲ್ಲರೂ ಇದ್ದಾಗ ಯಾರು ಅವ್ರ ಜೊತೆಗಿದ್ದಾರೆ ಅವ್ರಿಗೆ ದೂರವಾಣಿ ಕರೆ ಮಾಡ್ಬೇಕಾಗುತ್ತೆ. ಹೀಗಾಗಿ ಕಾನೂನು ಸಲಹೆಗಾರನ ಕಾರಣಕ್ಕೆ ಮಾತ್ರ ಬಂತ? ಇಲ್ಲ, ನೀವೇ ಅದಕ್ಕೆ ಮುಖ್ಯವಾದ ವ್ಯಕ್ತಿ, ಸೂಕ್ತವಾದ ವ್ಯಕ್ತಿ? ನಾನಲ್ಲಿದ್ದೆ ಆಕಸ್ಮಿಕವಾಗಿ, ಮತ್ತು ನಾನು ಅವ್ರ ಜೊತೆ ಇದ್ದಂಥ ಸಂದರ್ಭದ ಮಾತಾಡುವಂಥದ್ದು ಅವಶ್ಯಕತೆ ಇತ್ತು. ಅದಕ್ಕೆ ನನಗೆ ದೂರವಾಣಿ ಕರೆ ಮಾಡಿದ್ರು. ನಾನು ದೂರವಾಣಿಯನ್ನು ಕರೆಯನ್ನು ಅವ್ರಿಗೆ ನೀಡಿದೆ. ಅವರು ಅದ್ರ ನಂತರ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದೆ ಅಂತ ಹೇಳಿದ್ರು. ಬ್ರೇಕ್ಫಾಸ್ಟ್ಗೆ ಬನ್ನಿ ಅನ್ನೋ ನಾನಿದ್ದೆ ಅಷ್ಟೇ. ಓಕೆ. ನೇರವಾಗಿ ಅವರಿಬ್ಬರೇ ಇನ್ವಿಟೇಷನ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಅಥವಾ ಮಧ್ಯೆ ನೀವೇನಾದ್ರೂ? ಓಕೆ. ಅಲ್ಲ, ಯಾಕೆಂದ್ರೆ ಒಬ್ಬ ದಕ್ಷ ಮುಖ್ಯಮಂತ್ರಿ, ಎರಡನೇ ಬಾರಿಯ ಮುಖ್ಯಮಂತ್ರಿ, ಇವತ್ತಿನ ಇಂಟರ್ನೆಟ್ ಜಮಾನ, ಇವತ್ತಿನ ಸ್ಮಾರ್ಟ್ ಫೋನ್ ಜಮಾನ, ಏನೂ ಇಲ್ಲದೆ ಆಡಳಿತ ಯಂತ್ರವನ್ನು ನಿಭಾಯಿಸೋದಿದೆ ಅತಿ ದೊಡ್ಡ ಸವಾಲಲ್ವಾ? ಮಾಡ್ತಾ ಇದಾರಲ್ಲ, ಅದಕ್ಕೆ ಇಡೀ ವಿಶ್ವದಲ್ಲೇ ಫಸ್ಟ್ ಅಂತ. ಇವತ್ತಿಗೆ ಇಂಟರ್ನೆಟ್ ಉಪಯೋಗ ಅವ್ರು ಮಾಡೋದಿಲ್ಲ, ಮೊಬೈಲ್ ಫೋನ್. ಓಕೆ. ಅಂದ್ರೆ ಈಗ ಅವರು ಮನೆಯಲ್ಲಿ ಒಳಗಡೆ ಇದ್ದಾಗ ಅಲ್ಲಿ ಯಾರಾದ್ರೆ ಒಳಗಡೆ ಇರುವಂತವ್ರು, ರಘುಮಾಸ್ತರು ಅವರು ಇರ್ತಾರಲ್ಲ, ಅವ್ರು ಕೊಡ್ತಾರೆ. ಅವ್ರು ಸ್ವಂತವಾಗಿ ಫೋನ್ ಇಟ್ಕೊಳೋದು, ಫೋನ್ ಮಾಡೋದು ಮಾಡೋದಿಲ್ಲ ಅವರು. ಅದು ಬಿಟ್ರೆ ಅವರೇನು ಬೇರೆ ಹಿಂದೆ ಇವತ್ತಿನ ಹೊಸ ತಂತ್ರಜ್ಞಾನಕ್ಕೆ ಅಳವಡಿಸ್ಕೊಳ್ಳಿಲ್ಲ ಅಂತ ಹೇಳೋದಾಗಲ್ಲ. ಆ ತರ ಏನಿಲ್ಲ. ಅವರು ಆನ್ಲೈನ್ ಮೆಷಿನರಿ, ಆಕ್ಚುಲಿ ಅವರೇ ನಿಮ್ದಿಲ್ಲಿರೋದು ಆ ವಿಚಾರ. ಎಲ್ಲ ಸಭೆಗಳಲ್ಲಿ ಆನ್ಲೈನ್ ಅಲ್ಲಿ ಭಾಗವಹಿಸ್ತಾರೆ, ಅದೆಲ್ಲ ಮಾಡ್ತಾರೆ. ಓಕೆ. ಆದ್ರೆ ಇದು ಒಳ್ಳೇದೇ ಒಂದು ರೀತಿಯಲ್ಲಿ, ಮೊಬೈಲ್ ಫೋನ್ ಇಂದ ಏನು. ಸರ್, ಇನ್ನೊಂದು ಮುಖ್ಯವಾಗಿ ನೀವು ಹೇಳಿದ್ರಿ ಅವರಿಬ್ರು ಎಲ್ಲೋ ಬಹಿರಂಗವಾಗಿ ಮಾತಾಡ್ಕೊಂಡಿಲ್ಲ ಮತ್ತೊಂದು, ಆದ್ರೂ ಎಲ್ಲೋ ಒಂದ್ ಕಡೆ ಬಣ ಇದೆ ಅಂತ ಮಾಧ್ಯಮದವರು ಸೃಷ್ಟಿಯಲ್ಲ. ಇಕ್ಬಾಲ್ ಹುಸೇನ್ ಅವ್ರು ಮಾತಾಡ್ತಾರೆ, ಶಿವಗಂಗಾ ಬಸವರಾಜ್ ಅವ್ರು ಮಾತಾಡ್ತಾರೆ, ಇನ್ನೊಂದು ಕಡೆ ಇನ್ಮೇಲೆ ಪಾಲಿಟಿಕ್ಸ್, ಡಿನ್ನರ್ ಪಾಲಿಟಿಕ್ಸ್ ಕಾಮನ್ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಹೋಗ್ತಾರೆ. ಆದ್ರೆ ನಿಮ್ಮ ಪಾತ್ರ ಇಂಥ ಸಂದರ್ಭದಲ್ಲಿ ಅತಿ ದೊಡ್ಡದು ಅಂತ ಎಲ್ಲರಿಗೂ ಅರ್ಥ ಆಗುತ್ತೆ. ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
ಅಲ್ಲ, ಎಲ್ಲರದ್ದು ಪಾತ್ರ ಇದೆ. ಅಂದ್ರೆ ಒಂದು ರಾಜಕೀಯ ಪಕ್ಷ ಅಂತ ಹೇಳಿದ್ರೆ ಆ ಪಕ್ಷವನ್ನ ಕಟ್ಟಿ ಬೆಳೆಸಲಿಕ್ಕೆ ದುಡಿದಂತ ಎಲ್ಲ ಕಾರ್ಯಕರ್ತರದ್ದು ಪಾತ್ರ ಇರ್ತದೆ. ಶಾಸಕಾಂಗ ಪಕ್ಷಕ್ಕೆ ಆಯ್ಕೆಯಾಗಿ ಬಂದಿರುವಂತ ಶಾಸಕರದ್ದು ಪಾತ್ರ ಇರ್ತದೆ. ಅದು ಒಬ್ಬ ಇನ್ನೊಬ್ಬನಿಗೆ ದೊಡ್ಡವನು ಇನ್ನೊಬ್ಬ ಸಣ್ಣವನು ಅಂತ ಹೇಳಲಿಕ್ಕೆ ಸಾಧ್ಯ. ಅವತ್ತಿನ ಸಂದರ್ಭಗಳಿಗೆ ಸರಿಯಾಗಿ ಅವ್ರಿಗೆ ಅವರವರ ಜವಾಬ್ದಾರಿ ಇರ್ತದೆ, ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಒಂದು ಸಂಘಟನೆಯಲ್ಲಿ ಗುರುಸ್ಕೊಂಡಿದ್ಮೇಲೆ ಅದರ ಶಿಸ್ತಿಗೆ ಬದ್ಧವಾಗಿರ್ಬೇಕು ನಾವೆಲ್ಲರೂ. ಆ ರೀತಿಯಾಗಿ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೇನೆ ಹೊರತು ಬೇರೆ ಹೆಚ್ಚು ರಾಜಕಾರಣಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಇದೆಲ್ಲ ಐ ಡೋಂಟ್ ಅಗ್ರಿ. ಬಟ್ ಏನೇ ಆತರ ಈಗ ಚರ್ಚೆ ನಡೀತಾ ಇದೆ, ನಡೀಲಿ. ಅದೇನು ಸರ್, ಕೊಡಗಿನ ವಿಚಾರಕ್ಕೆ ಬರೋದಾದ್ರೆ ಒಂದ್ ಕಡೆ ಕೊಡವರು, ಮತ್ತೊಂದ್ ಕಡೆ ಅರೆ ಭಾಷೆ ಗೌಡರು. ಐ ಡೋಂಟ್ ನೋ ಎಕ್ಸಾಕ್ಟ್ ಆಗಿ ಈ ತರ ಒಂದು ಸಂಘರ್ಷ ನಡೀತಿದೆ ಅನ್ನೋ ಚರ್ಚೆ. ಎಲ್ಲವೂ ಸಾಮರಸ್ಯವಾಗಿ ಹೋಗ್ತಿದ್ಯಾ ಸಂಪ್ರದಾಯದ ವಿಚಾರದಲ್ಲಿ? ಸಂಘರ್ಷ ಅನ್ನುವಂತ ಪದ ಬಳಸುವಷ್ಟು ಅಂತ ಇಲ್ಲ, ಅದಕ್ಕೆ ನೀವೇ ಸಮಸ್ಯೆ ಇಲ್ಲ. ಓಕೆ. ಆದ್ರೆ ಇಬ್ರು ಪ್ರಬಲವಾದಂತ ಜನಾಂಗಗಳು, ಎರಡು ಭೂಮಿ ಹಿಡಳಿದಾರರು, ಹೌದು, ಲ್ಯಾಂಡ್ ಓನಿಂಗ್ ಕ್ಲಾಸ್ ಇದ್ದಾರೆ. ಅವರಿಬ್ರು ಶಕ್ತಿ ಇರುವಂತವ್ರು. ಅಂದ್ರೆ ಅಲ್ಲಿಯ ಸಮಾಜಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದೀನಿ. ಅದರಿಂದ ಕೆಲವು ವಿಚಾರಗಳಲ್ಲಿ ವ್ಯತ್ಯಾಸಗಳಿರ್ಬೋದೇ ಹೊರತು ಸಂಘರ್ಷ ಏನೂ ಇಲ್ಲ. ಮತ್ತೆ ಹಳ್ಳಿಗಳಲ್ಲಿ ಅತಿ ಹೆಚ್ಚು ಆತ್ಮೀಯತೆಯಿಂದ ಎರಡು ಜನಾಂಗದವ್ರು ಬದುಕ್ತಾ ಇದ್ದಾರೆ. ಏನು ಆತರ ಗಲಾಟೆ ಆಗೋದು, ಇಲ್ಲಿ ಜನ ಹೊಡೆದಾಟ ಆಡೋದು ಆತರ ಏನೂ ಇಲ್ಲ. ಕೆಲವು ವಿಚಾರಗಳಲ್ಲಿ ವ್ಯತ್ಯಾಸಗಳಿದ್ದೇ ಇರ್ತದಲ್ಲ. ಅವ್ರು ಹೇಳುವಂತದ್ದು ನೀವ್ರು ಒಪ್ಪಲ್ಲ, ಇವ್ರು ಹೇಳೋದು ನಾವ್ರು ಒಪ್ಪಲ್ಲ ಮಾತಿನಲ್ಲಿ. ಅದು ಬಿಟ್ರೆ ಬೇರೆ ಅಂತ ಏನು ವ್ಯತ್ಯಾಸ ಇಲ್ಲ. ಈ ಬಾರಿ ಹಲವಾರು ಹಬ್ಬಗಳನ್ನು ಆಚರಣೆಯಲ್ಲಿ ಎಲ್ಲರೂ ಭಾಗವಹಿಸುವಂತ ರೀತಿಯಲ್ಲಿ ನಾವು ವಾತಾವರಣ ನಿರ್ಮಾಣ ಮಾಡಿದ್ವಿ. ಅದಕ್ಕೆ ಜಿಲ್ಲಾಡಳಿತ, ನಮ್ಮ ರಾಜ್ಯ ಆಡಳಿತ ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ಒಂದು ಬಹಳ ಖುಷಿಯಿಂದ ಭಾಗವಹಿಸಿದ್ದಾರೆ. ಮತ್ತೊಂದು ಸಾಮರಸ್ಯ ಮತ್ತೆ ನಿರ್ಮಾಣ ಆಗಿದೆ. ಬಹಳ ಮುಖ್ಯವಾಗಿ ರಾಜಕಾರಣಕ್ಕೆ ಬಳಸ್ಕೊಳ್ತಾ ಇದ್ದೀವಿ. ಅದು ನಿಂತಿದೆ ಇವಾಗ. ನಿಂತಿದೆ ಸರ್. ಕೊಡಗು ಅಂದ ತಕ್ಷಣ ನೆನಪಾಗೋದು ಮನೆಗೊಬ್ಬ ಸೈನಿಕ, ಮನೆಗೊಬ್ಬ ಹಾಕಿ ಪಟು. ನನಗೆ ಗೊತ್ತಿರಂಗೆ SV ಸುನೀಲ್, ರಘುನಾಥ್, ಅರ್ಜುನ್, ಹಾಲಪ್ಪ. ಬಟ್ ಇವತ್ತು ಯಾರು ರಾಷ್ಟ್ರೀಯ ತಂಡದಲ್ಲೂ ಇಲ್ಲ. ಆಸ್ ಎ ಯಂಗ್ಸ್ಟರ್, ಈಗ ಪೊಲಿಟಿಕಲಲ್ಲಿ 50 ದಾಟಿದ್ರು ಯಂಗ್ಸ್ಟರೇ. ಹಾಗಾಗಿ ನಿಮ್ಮನ್ನ ಕೇಳ್ತಾ ಇರೋದು, ಏತ ಸಾಕ್ತಿದೆ ಕೊಡಗಿನ ಕಲ್ಚರು ಸೇನೆ ಮತ್ತು ಹಾಕಿ ವಿಚಾರದಲ್ಲಿ? ಅಲ್ಲ, ಈಗ ಒಂದು ಮಟ್ಟಕ್ಕೆ ಹೇಳೋದು ಸರಿ ಇದೆ. ಸೇನೆಯಲ್ಲಿ ಇನ್ನ ಇದ್ದಾರೆ, ಕೊಡಗಿನವ್ರು ಇನ್ನ ಇದ್ದಾರೆ. ಹಾಕಿನಲ್ಲಿ ರಾಷ್ಟ್ರದ ತಂಡದಲ್ಲಿ ಇಲ್ಲದೆ ಇರೋದು ಸ್ವಲ್ಪ ಬೇಸರದ ವಿಚಾರ. ಇಲ್ಲ ಅಂತ ಹೇಳಕ್ ನಿರಾಕರಿಸ್ಲಿಕ್ಕೆ ಆಗಲ್ಲ. ಅದರ ಅರ್ಥ ಪ್ರತಿಭೆ ಇಲ್ಲ ಅಂತಲ್ಲ. ಎಲ್ಲೋ ಆಧುನಿಕವಾದಂತ ಮೂಲಭೂತ ಸೌಕರ್ಯಗಳನ್ನ ನಾವು ಜಿಲ್ಲೆನಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ವೇನೋ ಅಂತ ಹೇಳುವಂಥದ್ದು ಒಂದು. ಅದು ಬಿಟ್ರೆ ಬೇರೆ ಕಾರಣಗಳು ಏನು ಕಾಣ್ತಾ ಇಲ್ಲ ನಮಗೆ. ಇನ್ನಷ್ಟು ಅದಕ್ಕೆ ಆಸಕ್ತಿ ವಹಿಸಿ ಹಾಕಿಯ ಯಾರು ಆಡಳಿತದವರಿದ್ದಾರೆ, ಮತ್ತೆ ಕೊಡಗಿನವರು ರಾಷ್ಟ್ರವನ್ನ ಪ್ರತಿನಿಧಿಸುವಂತ ಆಗ್ಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಆಸೆ ಇದೆ. ನೋಡೋಣ ಮುಂದಿನ ವರ್ಷಗಳಲ್ಲಿ. ಈಗ ಜೂನಿಯರ್ಸ್ ನಲ್ಲಿ ಇಬ್ರು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಮುಂದೆ ಬಟ್ ಇದು ಕೊಡವ ಕುಟುಂಬದ ಹಾಕಿ ಇನ್ನೂ ನಡೀತಾನೆ ಇದೆ ಅಲ್ಲ ಪ್ರತಿ ವರ್ಷ? ಈ ವರ್ಷ, ಹೋದ ವರ್ಷ ಒಂದು ಗಿನ್ನೆಸ್ ಬುಕ್ ನ ಕೂಡ ಹೌದು ದಾಖಲೆಯನ್ನು ಸಾಧಿಸಿದೆ. ಈ ವರ್ಷ ನಮ್ಮ ಮಡಿಕೇರಿಯಲ್ಲಿ ನಡೀತು. ಮತ್ತೆ ಬರುವಂತ ವರ್ಷ ಚೈನಂಡ ಕಪ್ ಅಂತ ಹೇಳಿ ಆ ಕುಟುಂಬದವ್ರು ನಡೆಸ್ತಾ ಇದ್ದಾರೆ. ಅದು ನಾಪೋಕ್ನಲ್ಲಿ ನಡೀತಾ ಇದೆ. ಬಹಳ ಆಸಕ್ತಿಯಿಂದ, ಉತ್ಸಾಹದಿಂದ ಅವರೆಲ್ಲ ರೀತಿಯಾದಂತ ಅದಕ್ಕೆ ಅವಶ್ಯಕತೆ ಇರುವಂತ ಪ್ರಿಪರೇಷನ್ಸ್ ನ ಮಾಡ್ತಾ ಇದ್ದಾರೆ. ಬರೋ ವರ್ಷ ನಮ್ಮ ಕುಟುಂಬದವ್ರು ಮಾಡ್ತಾರೆ. ನಿಮ್ ಕುಟುಂಬದ ಹೆಸರು? ಅಜ್ಜಿ ಕುಟೀರ. ಅಜ್ಜಿ ಕುಟೀರ. ಏಕೆ ಸುಬ್ಬಯ್ಯ ಮೀನ್ಸ್ ಅಜ್ಜಿ ಕುಟೀರ. ಏಕೆ? ಕೊನೆಯದಾಗಿ ಕೊಡಗಿನ ಮತದಾರರಿಗೆ, ವಿರಾಜಪೇಟೆ ಮತದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ನಾನು ಅವರಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ನಾನು ಏನು ಆಶ್ವಾಸನೆಯನ್ನ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿದ್ದೆ, ಪ್ರಣಾಳಿಕೆಯಲ್ಲಿ ಅದರನ್ನು ಕೂಡ ಆದಷ್ಟು ಪೂರೈಸುವಂಥದ್ದು ಆಗ್ತಾ ಇದೆ. ಮತ್ತು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ನಿಮ್ಮ ಸೇವೆಯನ್ನ ಮಾಡ್ತೀನಿ ಅಂತ ಹೇಳುವಂತ ಮಾತನ್ನೇನು ಅದು ಆಡಿದ್ದೆ, ಅದನ್ನ ಉಳಿಸ್ಕೊಂಡಿದ್ದೀನಿ. ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ, ಯಾರೇ ಬೆರಳು ತೋರಿಸಿದಂತ ರೀತಿಯಲ್ಲಿ ನನ್ನ ಕೆಲಸವನ್ನು ಮಾಡ್ತೀನಿ ಅಂತ ಹೇಳುವಂಥದ್ದು ಅದು ಈಗ ಆ ಥರ ಆಗಿದೆ. ಅದರಿಂದ ನಾನು ಹೇಳಿರುವಂತ ಮಾತಿನಂತೆ ನಡ್ಕೊಂಡಿದ್ದೀನಿ. ಎರಡನೇದಾಗಿ, ಈಗ ಒಬ್ಬ ಆಡಳಿತದಲ್ಲಿ ಒಂದು ಅವಕಾಶ ಇದ್ದು ಕೂಡ ಯಾರೇ ಕೂಡ ನನಗೆ ನನ್ನ ಕಡೆ ಒಂದೇ ಒಂದು ಬೆರಳು ಕೂಡ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಪ್ರಾಮಾಣಿಕತೆಯನ್ನ ಈ ಸಂದರ್ಭದಲ್ಲೂ ಇಂಥ ರಾಜಕಾರಣ ವ್ಯವಸ್ಥೆಯಲ್ಲೂ ಕೂಡ ಪ್ರದರ್ಶನ ಮಾಡಿದ್ದೀನಿ ಅಂತ ಹೇಳುವಂಥ ಹೆಮ್ಮೆ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಆ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ. ನಿಮ್ಮ ಸೇವೆಯನ್ನು ಇನ್ನಷ್ಟು ಮಾಡಲಿಕ್ಕೆ ನಾನು ಯಾವತ್ತೂ ಕೂಡ ಇದ್ದೀನಿ. ನಿಮ್ಮ ಸಹಕಾರ, ಪ್ರೀತಿ, ವಿಶ್ವಾಸ ಇದೇ ರೀತಿ ಇರಲಿ ಅಂತ ರಾಜಪೇಟೆ ಕ್ಷೇತ್ರದ ಮಹಾಜನರಲ್ಲಿ ಹೇಳಲಿಕ್ಕೆ ಬಯಸ್ತೀನಿ.
ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಖುಷಿ ಆಯಿತು. ವೀಕ್ಷಕರೇ, ಇದು ವಿರಾಜಪೇಟೆ ಶಾಸಕರ ನೇರ ನುಡಿ, ಸ್ಪಷ್ಟ ನುಡಿ, ಸರಳ ನುಡಿ. ನೀವು ಕೂಡ ವಿರಾಜಪೇಟೆ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ಈ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಮಸ್ಯೆಗಳನ್ನ, ಅದು ನಿಮ್ಮ ಶಾಸಕರ ಗಮನಕ್ಕೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.